ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಕೊಟ್ಟೂರು ಸುಮಾರು ವರ್ಷಗಳಿಂದ ಬೇಸತ್ತು ಹೋಗಿರುವ ಬಾಲಾಜಿ ಕನ್ಸ್ಟ್ರಕ್ಷನ್ ಮುಂಭಾಗದಲ್ಲಿ ಸಲ್ಲಿಸಲಾಯಿತು. ದಲಿತ ಕಾಲೋನಿಯಲ್ಲಿ ವಾಸಿಸುತ್ತಿರುವ ದೇವದಾಸಿ ಮಹಿಳೆಯರು ಹಾಗೂ ಇತರೆ ಮಹಿಳೆಯರಿಗೆ ಹಕ್ಕುಪತ್ರ ಪಟ್ಟ ಮತ್ತು ಅದರ ಜೊತೆಗೆ ಫಾರ್ಮ್ ನಂಬರ್ 3 ನೀಡುವಲ್ಲಿ 3 ವರ್ಷಗಳಿಂದ ಆಗಿರುವ ವಿಳಂಬವನ್ನು ಖಂಡಿಸಿ ದಿನಾಂಕ 4/8/2026ರಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ಮುಂದಾದರು. ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಾದ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ದೇವದಾಸಿ ಮಹಿಳೆಯರು ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳ ಸದಸ್ಯರು ಕಳೆದ 35ರಿಂದ 40 ವರ್ಷದವರೆಗೂ ವಾಸಿಸುತ್ತಿರುವ ಮನೆಗಳಿಗೆ ಹಕ್ಕುಪತ್ರ, ಅದರ ಜೊತೆಗೆ ಫಾರ್ಮ್ ನಂಬರ್ 3 ನೀಡುವಂತೆ ಸುಮಾರು ವರ್ಷಗಳಿಂದ ಪಟ್ಟಣ ಪಂಚಾಯಿತಿಗೆ ಅಲೆದಾಡಿ ಸಾಕಾಗಿ ಹೋಗಿದೆ. 2023ರಲ್ಲಿ ತಾಲೂಕಾ ಕಚೇರಿಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ನಡೆಸಿದ್ದೆವು. ಅವತ್ತಿನ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿ, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ನಿಮ್ಮ ಬೇಡಿಕೆಗೆ 15 ದಿನಗಳ ಒಳಗಾಗಿ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದರು. ಹಕ್ಕುಪತ್ರ ಫಾರ್ಮ್ ನಂಬರ್ 3 ನೀಡಲಾಗುವುದು ಎಂದು ಲಿಖಿತ ಭರವಸೆಯನ್ನು ನೀಡಿದ್ದರು. ಆದರೆ 2023ರಿಂದ 2026ರವರೆಗೆ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಪಟ್ಟಣ ಪಂಚಾಯಿತಿ ಕಚೇರಿಗೆ ಅಲೆದಾಡಿದರು. ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದಲಿತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ವಾಸಿಸುತ್ತಿರುವ ಬಡ ಮಹಿಳೆಯರು, ದೇವದಾಸಿಯರು, ಅದರ ಜೊತೆಗೆ ಅನ್ಯ ಕುಟುಂಬದವರು, ಸಾಮಾಜಿಕವಾಗಿ ದುರ್ಬಲ ವರ್ಗದವರು ಹಕ್ಕುಗಳನ್ನು ಗಮನಿಸಿದರೆ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. 35ರಿಂದ 40 ವರ್ಷಗಳ ಕಾಲ ವಾಸಿಸುತ್ತಿರುವ ಕುಟುಂಬವನ್ನು ಅನಿಶ್ಚಿತತೆಯಲ್ಲಿ ಇರಿಸಿರುವುದು ಸಾಮಾಜಿಕ ನ್ಯಾಯದ ಮೂಲಕ ತತ್ವಗಳಿಗೆ ವಿರುದ್ಧವಾಗಿದೆ. ಆದ್ದರಿಂದ ಈ ಮೂಲಕ ಸರ್ಕಾರದ ಅನ್ಯಾಯ ಆಡಳಿತಾತ್ಮಕ ವಿಳಂಬವನ್ನು ಖಂಡಿಸಿ ದಿನಾಂಕ 4/8/2026ರಂದು ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಶಾಂತಿಯುತ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲು ನಿರ್ಧರಿಸಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳು ಈಡೇರುವವರೆಗೂ ನಾವು ಜಾಗ ಬಿಟ್ಟು ಹಿಂದೆ ಸರಿಯುವುದಿಲ್ಲ. ಅವತ್ತಿನ ದಿನಮಾನಗಳಲ್ಲಿ ಜನಪ್ರತಿನಿಧಿಗಳಾಗಿರುವಂತಹ ಭಾಗೀರಥಿ ಮರುಳಸಿದ್ದನಗೌಡರು ಶಾಸಕರು ಅಲ್ಲಿ ವಾಸಿಸುತ್ತಿರುವ ದಲಿತರಿಗೆ ಭರವಸೆ ನೀಡಿದ್ದರು. ಶೀಘ್ರದಲ್ಲಿಯೇ ಇವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಅತಿ ಶೀಘ್ರದಲ್ಲಿಯೇ ಪಟ್ಟ ವಿತರಿಸಬೇಕು ಎಂದು ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದ್ದರು. ಇದನ್ನು ಅರಿತ ಅಧಿಕಾರಿಗಳು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತಿದ್ದರು. ಕಾರಣ, ಆ ಜಾಗದಲ್ಲಿ ವಾಸಿಸುತ್ತಿರುವ ದಲಿತ ಕಾಲೋನಿ ಇರುವುದರಿಂದ ಪಟ್ಟ ವಿತರಿಸುವುದು ಮುಂದೂಡಿದರು. ಇದನ್ನೆಲ್ಲ ಅರಿತ ಅವತ್ತಿನ ದಿನಮಾನಗಳಲ್ಲಿ ದಲಿತರು ಸುಮಾರು ಬಾರಿ ಪಟ್ಟಣ ಪಂಚಾಯಿತಿಗೆ ಹೋದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ. ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಪಟ್ಟಣ ಪಂಚಾಯಿತಿಗೆ ಅಲೆದಾಡಿ ಸಾಕಾಗಿ ಹೋಗಿದೆ ಎಂದು ದಲಿತ ಮಹಿಳೆಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಗುಡಿಯಾರ್ ಮಲ್ಲಿಕಾರ್ಜುನ್ ದಲಿತ ಮಹಿಳೆಯರನ್ನ ಭೇಟಿಯಾಗಿ ನಿಮ್ಮ ಸಹಾಯಕ್ಕೆ ನಮ್ಮ ಸಂಘದ ಪರವಾಗಿ ನಾವು ನಿಮ್ಮ ಜೊತೆ ಕೈ ಜೋಡಿಸುತ್ತೇವೆ, ಅದರ ಜೊತೆಗೆ ಪಟ್ಟ ಕಾಪಿ ಜೊತೆಗೆ ಫಾರ್ಮ್ ನಂಬರ್ 3 ಕೊಡಿಸುವುದಾಗಿ ಭರವಸೆಯನ್ನ ನೀಡಿದರು. ಇದನ್ನೆಲ್ಲ ಅರಿತ ಮಹಿಳೆಯರು ಹಾಗೂ ಪುರುಷರು ತಮ್ಮ ಮೇಲೆ ನಂಬಿಕೆ ಇಡುತ್ತೇವೆ ಎಂದು ಹೋರಾಟಕ್ಕೆ ಸಾಥ್ ನೀಡಿದರು. ವರದಿ ಕೂಗ್ಲಿ ಉಮೇಶ್.